Radhe Radhe, welcome to all. So everybody, I hope doing well. ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೊಂತೀನಿ. ಸೊ ಇವತ್ತು ಎಲ್ಲರೂ ಕೂಡ ವೆಲ್ಕಮ್ ಆಗಿದ್ದು ಒಂದು ಪ್ರೆಸೆಂಟೇಷನ್ ವಿಡಿಯೋ ನೋಡೋಕ್ಕೆ. ಸೊ ಈ ವಿಡಿಯೋನ ಯಾವುದರ ಮೇಲೆ ಮಾಡಲಾಗಿದೆ, ಬಟ್ ಇದರಿಂದ ಏನು ಬೆನಿಫಿಟ್ಸ್ ಇದೆ, ಯಾಕೆ ನಾವು ಸ್ಟಾರ್ಟಪ್ ಮಾಡಬೇಕು, ನಮಗೆ ಇದರಿಂದ ಏನು ಸಿಗುತ್ತೆ, ನಾವು ಹೇಗೆ ಕೆಲಸ ಮಾಡಬೇಕು ಆ್ಯಂಡ್ ನಮ್ಗೆ ಯಾವ ರೀತಿ ಸ್ಯಾಲ್ರಿ ಇನ್ಕಮ್ ಸಿಗುತ್ತೆ, ನಾವು ಯಾವ ರೀತಿ ಇದರಲ್ಲಿ ಒಂದು ಲೈಫನ್ನು ಲೀಡ್ ಮಾಡ್ಬೋದು, ಯಾಕೆ ನಾವು ಸ್ಕಿಲ್ಸ್ ಡೆವಲಪ್ಮೆಂಟ್ನ ಯಾವ ರೀತಿ ಇಂಪ್ರೂವ್ಮೆಂಟ್ ಮಾಡಿ ನಾವು ಕೂಡ ಪೊಟೆನ್ಷಿಯಲ್ ಆಗಿ ಹೋಮ್ ವರ್ಕಿಂದ ಅಥವಾ ಪಾರ್ಟ್ ಟೈಮಲ್ಲಿ ನೀವು ಈ ಥರ ಕೆಲಸ ಮಾಡಿಕೊಂಡು ಕೂಡ ಜೊತೆಗೆ ಯಾವ ರೀತಿ ನಾವು ಅರ್ನಿಂಗ್ ಮಾಡ್ತೀವಿ ಅನ್ನೋದನ್ನ ಇವತ್ತು ಈ ಟಾಪಿಕಲ್ಲಿ ನೋಡೋರಿದ್ದೀವಿ. ಸೊ ಗಾಯ್ಸ್, ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ ನಾನು. ಸೊ ಯಾವ ರೀತಿ ನಾನು ಮಾತಾಡ್ತೀನೋ, ಸೊ ನಿಮಗೆ ಏನಾದರೂ ರೆಸ್ಪಾನ್ಸ್ ಅರ್ಥ ಆಗ್ತಾ ಇದ್ರೆ ರೈಟ್, ನಾನು ಕೊಡುವಂಥ ಒಂದು ಕ್ವಶನ್ಸ್ ಕೊಡ್ತಾ ಹೋಗ್ತೀನಿ. ಅವ್ರು ಕಮೆಂಟ್ ಮಾಡಿದ್ರೆ ಮಾತ್ರ ನಾವು ಅವ್ರನ್ನ ಕನೆಕ್ಟ್ ಮಾಡ್ತೀವಿ. ಸೊ ಲಿಮಿಟೆಡಲ್ಲಿ ಪೀಪಲನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇಂಟ್ರೆಸ್ಟೆಡ್ ಪೀಪಲ್ ಬಂದವರಿಗೆ ಕಂಪನಿ ಅವ್ರಿಗೆ ಏನು ಮಾಡೋದಪ್ಪ ಅಂದರೆ ಜೀರೋಯಿಂದ ಹೀರೋ ಆಗುವವರೆಗೂ ಒಂದು ಲೈಫಲ್ಲಿ ಒಂದು ಲೆವೆಲಕ್ಕೆ ಬೆಳೆಯುವವರೆಗೂ ಕೂಡ ಅವನಿಗೆ ಕಂಪ್ನಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡುತ್ತೆ ಜೀರೋಯಿಂದ. ಯಾಕೆ ಇವಾಗ ಪ್ರೆಸೆಂಟಲ್ಲಿ ಯಾವ ರೀತಿ ನಾವು ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ಪಾರ್ಟ್ ಟೈಮಲ್ಲಿ ಆಗಲಿ, ನಾವು ಆ್ಯಸ್ ಎ ವರ್ಕ್ ಫ್ರಮ್ ಹೋಮ್ ಆಗಲಿ ಮಾಡಿಕೊಂಡು ಯಾವ ರೀತಿ ನಾವು 10ರಿಂದ 15 ಸಾವಿರ, 20ರಿಂದ 30 ಸಾವಿರ, 30ರಿಂದ 50 ಸಾವಿರ ಯಾವ ರೀತಿ ನಾವು ಅರ್ನಿಂಗ್ ಮಾಡೋದು, ಅದು ನಿಮಗೆ ಇವತ್ತು ಫಸ್ಟು ಈ ವಿಡಿಯೋದಲ್ಲಿ ನಿಮಗೆ ಸಿಗಲಾಗುತ್ತೆ ಗಾಯ್ಸ್. ಸೊ ಸ್ಟಾರ್ಟಪ್ ಮಾಡೋಣ ಪ್ರೆಸೆಂಟೇಷನ್. ಬಟ್ ಅದಕ್ಕಿಂತ ಮುಂಚೆ ನಾನು ಎಲ್ಲರನ್ನ ಒಂದು ಟಾಸ್ಕನ್ನು ಅಪ್ಲೈ ಮಾಡ್ತೀನಿ. ಸೊ ಇದಕ್ಕೆ ನೀವು ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ನಮ್ಮ ಟೀಮ್ ಅವರು ನಿಮಗೆ ಮುಂದೆ ಪ್ರೊಸೆಸಿಂಗ್ ಹೇಳ್ಕೊಡ್ತಾರೆ. ಬಟ್ ನೀವು ಕಮೆಂಟೇ ಮಾಡಿಲ್ಲ ಅಂತಂದರೆ ನಿಮಗೆ ಎಲಿಜಿಬಲ್ ಅಲ್ಲ. ಸೊ ಆ ರೀಸನಿಂದ ನಿಮ್ಮ ಡಿಸ್ಟಿಕ್ ಆ್ಯಂಡ್ ನಿಮ್ಮ ನೇಮ್ ಓನ್ಲಿ ಫಾರ್ ನಿಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ಅಪ್ಲೈ ಮಾಡಬೇಕು ರೈಟ್. ಅಂದರೆ ಯಾವ ಡಿಸ್ಟಿಕ್ಕಿಂದ ಜನಗಳು ನೋಡ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕು. ಬಟ್ ನಿಮ್ಮ ಡಿಸ್ಟಿಕಲ್ಲಿ ಅದು ಒಂದು ಇನ್ನೊಂದು ಪ್ರೊಸೆಸ್ ಇದೆ, ನಿಮಗೆ ಆಫ್ಟರ್ ಗೊತ್ತಾಗುತ್ತೆ ರೈಟ್. ಈ ವಿಡಿಯೋನ ನೀವು ಕಂಟಿನ್ಯೂ ಆಗಿ ನೋಡಿಕೊಂಡ್ರೆ ನಿಮಗೆ ಡೆಫಿನೆಟ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ, ನೀವು ಲಾಸ್ಟಿಗೆ ಹೋಗೋ ಟೈಮಲ್ಲಿ ಕೂಡ ಥ್ಯಾಂಕ್ ಯು ಅಂತ ಹೇಳೋಗ್ತೀರಾ. ಯಾಕಂತಂದರೆ ಪ್ರೆಸೆಂಟಲ್ಲಿ ನಡೀತಾ ಇರೋವಂಥ ತುಂಬ ಒಂದು ಏನಪ್ಪ ಅನ್ಎಂಪ್ಲಾಯ್ಮೆಂಟ್, ಜನಗಳಿಗೆ ವರ್ಕ್ ಸಿಗ್ತಾ ಇಲ್ಲ, ನಾವು ಕೂಡ ಆನ್ಲೈನ್ ಸರ್ಚ್ ಮಾಡ್ತಾ ಇದ್ವಿ, ಫ್ರಾಡ್ ಆಗ್ತಾ ಇದ್ದೀವಿ. ಸೊ ನಮಗೊಂದು ಕರೆಕ್ಟಾಗಿ ವೇ ಸಿಗ್ತಾ ಇಲ್ಲ. ಸೊ ನಿಮಗೆಲ್ಲರಿಗೋಸ್ಕರ ನೀವು ಈ ಒಂದು ವಿಡಿಯೋ ಕರೆಕ್ಟಾಗಿ ಸ್ಕಿಪ್ ಮಾಡದೆ ನೋಡಿದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮಗೇನು ಹೊಸದಾಗಿ ಗೊತ್ತಾಗುತ್ತೆ ಅಂತ. ನೀವು ವರ್ಕ್ ಮಾಡೋದೋ ಬೇಡೋದು ಸೆಕೆಂಡರಿ, ಬಟ್ ಅದ್ರ ಬಗ್ಗೆ ಫಸ್ಟ್ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇದೆ ರೈಟ್. ಇವಾಗ ಆಲ್ಮೋಸ್ಟ್ ಕರ್ನಾಟಕದಲ್ಲಿ ತುಂಬ ಡಿಸ್ಟ್ರಿಕ್ಗಳಲ್ಲಿ ಸ್ಟಾರ್ಟಪ್ ಆಗಿದೆ ಕೆಲಸ. ಬಟ್ ನೀವು ಕೂಡ ಅದನ್ನು ಲೇಟ್ ಮಾಡದೆ ಸ್ಟಾರ್ಟಪ್ ಮಾಡಬೇಕು ಅಂತಂದರೆ ಫಸ್ಟ್ ನೀವು ವಿಡಿಯೋ ಕ್ಲಿಯರಾಗಿ ನೋಡಿಕೊಂಡು ಫಸ್ಟ್ ಪಾರ್ಟ್ 1 ವಿಡಿಯೋ ನೋಡಿಕೊಂಡು ಆಫ್ಟರ್ ನೀವು ಸೆಕೆಂಡ್ ವಿಡಿಯೋಗೆ ಎಲಿಜಿಬಲ್ ಆಗ್ತೀರಾ. ಕಮೆಂಟ್ ಮಾಡಿದರೆ ಮಾತ್ರ ನೀವು ಎಲಿಜಿಬಲ್ ಆಗೋದು ಸೆಕೆಂಡ್ ವಿಡಿಯೋಗೆ ರೈಟ್. ಸೊ ಟುಡೇ ಒಂದು ಪ್ರೆಸೆಂಟೇಷನ್ ನಾನು ಸ್ಟಾರ್ಟಪ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಆಲ್. ಟುಡೇ ಎಸ್ ಎ ಪ್ರೆಸೆಂಟೇಷನ್ ವಿಡಿಯೋಗೆ ನಿಮಗೆ ಸ್ವಾಗತ. ಯಾಕಂತಂದರೆ ಇದು ಒಂದು ಆಗುವಂಥದ್ದು ನಮ್ಮ ಲೈಫ್ಗೆ ಒಂದು ಸ್ಕಿಲ್ ಲೈಫ್ ಚೇಂಜಿಂಗ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಸೊ ನಾವು ಒಂದು ಹೊಸದಾಗಿ ಕಾಲಾಯ ತಸ್ಮಹೇ ನಮಃ ಅಂತಾರೆ, ಇದು ಸುಳ್ಳಲ್ಲ. ಯಾಕೆಂತಂದರೆ ಇವಾಗ ಡಿಜಿಟಲ್ ವರ್ಲ್ಡ್ ಆಗಿಬಿಟ್ಟೈತೆ, ಡಿಜಿಟಲ್ ಕರ್ನಾಟಕ ಆಗಿಬಿಟ್ಟೈತೆ. ಡಿಜಿಟಲಲ್ಲಿ ನಾವು ಎಷ್ಟು ಬೇಕಾದಷ್ಟು ಅರ್ನ್ ಮಾಡ್ಬೋದು, ನಾವೇನೇ ಮಾಡಿದ್ರು ಅರ್ನ್ ಮಾಡ್ಬೋದು. ಬಟ್ ಅದ್ರ ಬಗ್ಗೆ ನಮ್ಗೆ ಫಸ್ಟ್ ಗೊತ್ತಾಗಬೇಕು ಅಂತಂದರೆ ನೀವು ತಪ್ಪದೇ ಈ ವಿಡಿಯೋನ ನೋಡಬೇಕು ರೈಟ್. ಸೊ ನಮ್ಮ ಕರ್ನಾಟಕ ಆಗಲಿ, ನಮ್ಮ ಭಾರತ ದೇಶ ಆಗಲಿ ಏನು ದೊಡ್ಡ ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದ್ದಪ್ಪ ಅಂತಂದರೆ, ಇವಾಗ ನೋಡಿದ್ರೆ ಕಾಲೇಜ್ಗಳು, ಸ್ಕೂಲ್ಗಳು ಆ್ಯಸ್ ಎ ಡಬಲ್ ಡಿಗ್ರಿ ದೊಡ್ಡ ಕಾಲೇಜ್ಗಳು ಕಡಿಮೆ ಇಲ್ಲ ಕಲಿಯೋಕ್ಕೆ. ಪ್ರೈವೇಟ್ ಆಗಲಿ ಗೌರ್ಮೆಂಟ್ ಆಗಲಿ ಕಲಿಯೋಕ್ಕೆ ಕಡಿಮೆ ಇಲ್ಲ. ಸ್ಟೂಡೆಂಟ್ಸ್ಗಳು ಕಡಿಮೆ ಇಲ್ಲ ಕಲಿಯೋಕ್ಕೆ. ಎಷ್ಟೇ ಪಿ ಜಿ ಇದ್ರೂ ಲೈನ್ ಹಾಕ್ತಾನೆ ಇರ್ತಾರೆ. ಬಟ್ ಏನು ಪ್ರಾಬ್ಲಮ್ಸ್, ಇಷ್ಟೆಲ್ಲ ಎಜುಕೇಷನ್ ತಗೊತಾ ಇದ್ದೀವಿ, ಎಜುಕೇಷನ್ ತಗೊಂಡ್ರೂ ಕೂಡ ನಮಗೆ ಜಾಬ್ ಸಿಗ್ತಾ ಇಲ್ಲ, ನಮ್ಮ ಸ್ಯಾಟಿಸ್ಫೈ ಆಗ್ತಕ್ಕಂತೆ ನಮ್ಗೆ ಜಾಬ್ ಸಿಗ್ತಾ ಇಲ್ಲ. ಏನು ಮಾಡೋಣ? ಅದೇ ಒಂದು ನಮ್ಮ ಭಾರತ ದೇಶದಾಗಲಿ, ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಪ್ರತಿ ವರ್ಷ ಕೂಡ ಎಷ್ಟೋ ಕೋಟಿಗಟ್ಟಲೆ ಜನಗಳು ಪಾಸ್ಔಟ್ ಆಗ್ತಾರೆ. ಬಟ್ ಅದಕ್ಕೆ ಅವರಿಗೆ ಜಾಬ್ ಕೊಡೋಕ್ಕೆ ಗೌರ್ಮೆಂಟ್ ಸರ್ಕಾರ ಕಡೆಯಿಂದ ಕೂಡ ಶಕ್ತಿ ಇಲ್ಲ, ಕರ್ನಾಟಕ ಸರ್ಕಾರ ಕಡೆಯಿಂದ ಅಷ್ಟು ಜನಗಳಿಗೆ ಜಾಬ್ ಕೊಡಬೇಕು ಅಂತ ಶಕ್ತಿ ಇಲ್ಲ. ಬಟ್ ನಾವು ಇದೆಲ್ಲ ಬಿಟ್ಬಿಟ್ಟು ನಮ್ಗೆ ಜಾಬೇ ಆಗಲ್ವಲ್ಲ ಅಂತೇಳಿ ನಾವು ಆನ್ಲೈನ್ ಸರ್ಚ್ ಮಾಡಿದ್ರೆ ಸೋ ಮನಿ ಕಡೆ ನಮಗೆ ಫ್ರಾಡ್ ಸ್ಕ್ಯಾಮ್ ಆಗ್ತಾ ಇದೆ. ಆ ರೀಸನಿಂದ ಸೊ ನಮ್ಮ ಭಾರತ ದೇಶ ಆಗಲಿ, ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಏನು ದೊಡ್ಡ ಕೇಸ್ ಅಪ್ಪ ಅಂದರೆ, ಒಂದು ಅನ್ಎಂಪ್ಲಾಯ್ಮೆಂಟ್, ಇನ್ನೊಂದು ಅಂಡರ್ ಎಂಪ್ಲಾಯ್ಮೆಂಟ್. ಅನ್ಎಂಪ್ಲಾಯ್ಮೆಂಟ್ ಅಂತಂದರೆ ನಾವು ಎಜುಕೇಷನ್ ಮಾಡ್ಕೊಂಡ್ರೂ ಕೂಡ ನಮ್ಗೆ ಜಾಬ್ ಸಿಗ್ತಾ ಇಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯ ಇವತ್ತು ಭಾರತ ದೇಶದಲ್ಲಿ 4ನೇ ಸ್ಥಾನದಲ್ಲಿ ಇದೆ. ಯಾಕಪ್ಪ ಅಂತಂದರೆ ನಮ್ಮ ಜನರೇಷನ್ ತಕ್ಕಂತೆ ಇವಾಗ ಪ್ರೆಸೆಂಟ್ ಸ್ಕಿಲ್ಸ್ ಏನು ಬೇಕು ಅದು ಇಲ್ಲ
ರೈಟ್. ಮತ್ತೆ ಜಾಬ್ ಸಿಕ್ತಿದ್ರು ಕೂಡ ಇವಾಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡಿಬಿಟ್ಟಿದ್ದೆ, ಸಾಫ್ಟ್ವೇರ್ ಫೀಲ್ಡ್ಗಳಲ್ಲಿ ಸೋ ಮೆನಿ ಪೀಪಲ್ ಜಾಬ್ ಕಳ್ಕೊಂತಿದ್ದಾರೆ. ಜಾಬೇ ಸಿಗ್ತಿಲ್ಲ. ಈಗ ಆಟೋಮೆಟಿಕ್ ಎಲ್ಲ ಆಗ್ತಾ ಇರುವಂಥ ವರ್ಕ್ಗಳಿಂದ ನಮ್ಮ ಅಂತ ಹೈ ಸ್ಟೂಡೆಂಟ್ಸ್ ಅವರಿಗೆ, ಹೈ ಎಜುಕೇಶನ್ ತಗೊಂಡಿರೋ ಸ್ಟೂಡೆಂಟ್ಸ್ ಅವ್ರ ಲೈಫಲ್ಲೂ ಕೂಡ ಒಂದು ತುಂಬ ಕೆಟ್ಟ ಒಂದು ಹೇಳ್ಬೋದು ಇದು, ರೈಟ್. ಸೊ ಹಾಗೆ ನೀವು ಡಿಸ್ಪ್ಲೇ ಮೇಲೆ ನೋಡ್ತಾ ಇರಬಹುದು, ಕರ್ನಾಟಕದಲ್ಲಿ ಯಾವ ರೀತಿ ಪರ್ಸೆಂಟೇಜ್ ಜನಗಳು ಪಾಸ್ವರ್ಡ್ ಆಗ್ತಿದ್ದಾರೆ, ಯಾವ ರೀತಿ ಜನಗಳು ಅನ್ಎಂಪ್ಲಾಯ್ಮೆಂಟ್ ಆಗ್ತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡ್ಬೋದು ನಮ್ಮ ಕರ್ನಾಟಕ ರಾಜ್ಯ ಕೂಡ ಯಾವ ರೀತಿ ಫೇಸ್ ಮಾಡ್ತಾ ಇದೆ ಇದಕ್ಕೆ ಅಂತ. ಸೊ ಅನ್ಎಂಪ್ಲಾಯ್ಮೆಂಟ್ ರೇಟ್ ಇನ್ ಕರ್ನಾಟಕ ಇನ್ ಇಂಡಿಯಾದಲ್ಲಿ ನೋಡಿದ್ರೆ ನಾವು ಲಾಸ್ಟ್ 2023, ಇವಾಗ 24-25 ಆಗಿದೆ, 25 ಕೂಡ ಕಂಪ್ಲೀಟ್ ಆಗಿ ಬಂತು, ಬಟ್ ಸರ್ವೆ ಸಿಕ್ಕಿಲ್ಲ. ಸರ್ವೆ ಸಿಕ್ಕಿದ್ರೆ ಇವಾಗ ನಮ್ಮ ಅನ್ಎಂಪ್ಲಾಯ್ಮೆಂಟ್ ರೇಟ್ ಯಾವ ರೀತಿ ಗ್ರೋತ್ ಅಪ್ ಆಗ್ತಿದೆಯಪ್ಪ ಅಂತಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ 2022 ಇರೋದನ್ನ 2023 7.8% ಕೂಡ ಗ್ರೋತ್ ಆಗ್ತಿದೆ ಅನ್ಎಂಪ್ಲಾಯ್ಮೆಂಟ್. ಸೊ ಇದು ಭಾರತ ದೇಶದ. ಬಟ್ ಕರ್ನಾಟಕದ ನೋಡಿದ್ರೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋದು ಕರ್ನಾಟಕದಲ್ಲಿ 0.9 ಅಂಡ್ ಇದು 2023 ಅಷ್ಟೊಂದು ಗ್ರೋತ್ ಆಗಿದೆ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ. ಯಾಕಪ್ಪ ಅಂತ ಇದು ಎಲ್ಲ ಎನ್ನಿಕ್ ಆಗ್ತಾ ಇದೆ, ಮೂವ್ ಆಫ್ ದ ಕೇಸ್. ನೆಕ್ಸ್ಟ್ ಇನ್ನೊಂದು ನಮ್ಮ ಕರ್ನಾಟಕ ರಾಜ್ಯ ಆಗಲಿ ಭಾರತ ದೇಶ ಆಗಲಿ ಏನು ಪ್ರಾಬ್ಲಮ್ ಅಪ್ಪ ಅಂತಂದ್ರೆ, ಇವಾಗ ಎಲ್ಲರೂ ಜಾಬ್ ಮಾಡ್ತಾರೆ. ನಾವು ಔಟ್ ಆಫ್ ಕಂಟ್ರಿ ನೋಡಿದ್ರೆ, ಔಟ್ ಆಫ್ ಸ್ಟೇಟಲ್ಲಿ ನೋಡಿದ್ರೆ ನಮ್ಮ ರಾಜ್ಯ ಸ್ವಲ್ಪ ಇದು ಇದೆ, ರೈಟ್. ಸ್ಟೇಟ್ ವೈಸ್ ನನ್ನ ಕ್ಯಾಪಿಟಲ್ ಇನ್ಕಮ್ ನಿಮಗೆ ಸ್ಕ್ರೀನ್ ಮೇಲೆ ಶೇರ್ ಮಾಡ್ತಾ ಇದ್ದೀನಿ. ಇದು ಕೂಡ ಎಲ್ಲ ಸರ್ವೆ ಗೂಗಲ್ ಟೈಮ್ಸ್ ಆಫ್ ಇಂಡಿಯಾ ಕಡೆಯಿಂದ ಸಿಕ್ಕಿರುವಂಥ ಸರ್ವೆ ಇದು. ನಮ್ಮ ಕರ್ನಾಟಕ ರಾಜ್ಯ ಸ್ಟೇಟ್ ವೈಸ್ ಪರ್ ಕ್ಯಾಪಿಟಲ್ ಎಷ್ಟು ಗೊತ್ತಾ? ಪ್ರತಿ ತಿಂಗಳು ಎಷ್ಟು ತಗೊಂತಾರಪ್ಪ ಇಲ್ಲಿ ಪರ್ ಇಯರ್, ಪ್ರತಿ ತಿಂಗಳಲ್ಲ, ಪರ್ ಕ್ಯಾಪಿಟಲ್ ಅನ್ನೋದಂದರೆ ಸ್ಟೇಟ್ ವೈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತಂದರೆ ನಮ್ಮ ರಾಜ್ಯದಲ್ಲಿ ಇಯರ್ಲಿ ಎಷ್ಟು ಪ್ಯಾಕೇಜ್ ಇನ್ಕಮ್ ತಗೊಂತವ್ರೆ ಎಂಪ್ಲಾಯ್ಗಳು ಅದು ಗೊತ್ತಾಗುತ್ತೆ. 1.20 ಅಂದರೆ 1,25,000 ಮಿನಿಮಮ್ ಟು ಮಿನಿಮಮ್ 4 lakhs ಪರ್ ಕ್ಯಾಪಿಟಲ್ ಇನ್ಕಮ್ ಇದೆ ನಮ್ಮದು ಕರ್ನಾಟಕ ರಾಜ್ಯ. ಬಟ್ ಔಟ್ ಆಫ್ ಸ್ಟೇಟ್ ಅವ್ರದ್ದು ಲಕ್ಷಾಂಗಟ್ಟಲೆ ತಗೊಳ್ತಿದ್ದಾರೆ. ಔಟ್ ಆಫ್ ಕಂಟ್ರಿ ಮಂತ್ಲಿ 2 lakh ಇದೆ. ನಮ್ಮದು ಕರ್ನಾಟಕ ರಾಜ್ಯ ಅವ್ರದ್ದು ಇಯರ್ಲಿ ಕ್ಯಾಪಿಟಲ್ ಎಷ್ಟು ಅಂತಂದರೆ 4 lakh. ಇವಾಗ ಒಬ್ರು ತಗೊಂತಾರೆ ಸರ್ 10 ಲಕ್ಷ ಅಂತಂದರೆ ಒಬ್ಬರಿಗಲ್ಲ ಇದು, ಬಟ್ ಎಲ್ಲ ಸರ್ವೆ ಮಾಡಿಬಿಟ್ಟು ಕ್ಯಾಪಿಟಲ್ ಎಷ್ಟು ಮಿನಿಮಮ್ ರಾಜ್ಯದ್ದು ಅಂತಂದರೆ ನಾವು 4 ಲಕ್ಷ ಮಾತ್ರ ನಮ್ಮ ಇಯರ್ಲಿ ಕ್ಯಾಪಿಟಲ್ ಒಬ್ಬ ಎಂಪ್ಲಾಯ್ಮೆಂಟ್. ಸೊ ನೀವು ನೋಡ್ತಾ ಇರೋದು ಸೈಜ್ಗೆ ಸ್ಟೇಟ್ ವೈಸ್ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಇರೋದು ದೆಹಲಿಯಲ್ಲಿ ಇರೋದು. ದೆಹಲಿ ಯಾಕಂದರೆ ಅಲ್ಲಿ ಜಾಸ್ತಿ ಎಂಟರ್ಪ್ರಿನರ್ಸ್ ಇದ್ದಾರೆ, ಬಿಸ್ನೆಸ್ಸಲ್ಲಿ ಗ್ರೋತ್ ಆಗ್ತಿದ್ದಾರೆ ಯಂಗ್ಸ್ಟರ್ಸ್ಗಳು. ಬಟ್ ನಮ್ಮ ಕರ್ನಾಟಕದಲ್ಲಿ ಬಿಲೀವ್ ಮಾಡಲ್ಲ. ಎಜುಕೇಶನ್ ಸಿಸ್ಟಮ್ ಇನ್ ಕರ್ನಾಟಕ ಯಾವ ರೀತಿ ರೇಟ್ ಗ್ರೋತ್ ಅಪ್ ಆಗ್ತಿದೆಯಪ್ಪ, ಯಾವ ರೀತಿ ಜನಗಳು ಪಾಸ್ವರ್ಡ್ ಆಗ್ತಿದ್ದಾರೆ, ಯಾವ ರೀತಿ ಜನಗಳು ಹೈ ಡಿಮ್ಯಾಂಡ್ ಎಜುಕೇಶನ್ ತಗೊಳ್ತವ್ರೆ, ಯಾಕೆ ಜಾಬ್ ಸಿಗ್ತಾ ಇಲ್ಲ, ಅದಕ್ಕೂ ಕೂಡ ಇಲ್ಲಿ ಸರ್ವೆ ಇದೆ. ನೀವು ಬೇಕಂದ್ರೆ ಸರ್ವೆ ಕೂಡ ನೀವು ಸರ್ಚ್ ಮಾಡ್ಬೋದು ನಿಮ್ಮ ಗೂಗಲಲ್ಲಿ ಆಗಿ, ರೈಟ್. ಕರ್ನಾಟಕದಲ್ಲಿ ಎಷ್ಟು ಜನಗಳು ಪಾಸ್ವರ್ಡ್ ಆಗ್ತಿದ್ದಾರೆ, ಎಷ್ಟು ಜನಗಳು ಅನ್ಎಂಪ್ಲಾಯ್ಮೆಂಟ್ ಆಗ್ತಿದ್ದಾರೆ, ಸರ್ಕಾರ ಕಡೆಯಿಂದ ಎಷ್ಟು ಪರ್ಸೆಂಟ್ ನಮ್ಗೆ ಜಾಬ್ ಸಿಗ್ತಾ ಇದೆ, ಯಾಕೆ ನಾವು ಎಲಿಜಿಬಲ್ ಆಗ್ತಿಲ್ಲ, ಅದನ್ನು ತುಂಬ ಪ್ರಾಬ್ಲಮ್ಸ್ ಇದೆ ಇವಾಗ ಕಾಲದಲ್ಲಿ ಜಾಬನ್ನು ಮಾಡಬೇಕು ಅಂತಂದರೆ. ಸೊ ಇವೆಲ್ಲ ಸ್ಕಿಲ್ ಅನ್ಎಂಪ್ಲಾಯ್ಮೆಂಟ್ ಗ್ರೋತ್ ಅಪ್ ಆಗೋಕ್ಕೆ ಅಂದರೆ ಇದನ್ನು ತಡೆಗಟ್ಟಬೇಕು ನಾವು. ಭಾರತ ದೇಶ ಆಗಲಿ ಕರ್ನಾಟಕ ರಾಜ್ಯ ಆಗಲಿ ಇದಕ್ಕೆಲ್ಲ ತಡೆ ಕಟ್ಟಬೇಕು. ಎಲ್ಲರಿಗೂ ಕೂಡ ಒಂದು ಜಾಬ್ ಸಿಗುವಂಥ ಕೆಲಸನ ಕೊಡಬೇಕು ಅಂತಂದರೆ ಪ್ರಧಾನ ಮಂತ್ರಿ ಯೋಜನೆಯಲ್ಲಿ ಒಂದು ಬಂತಪ್ಪ, ಏನು ಡಿಜಿಟಲ್ ಇಂಡಿಯಾ ಅಂತ. ಅದರಲ್ಲಿ ನಾವು ಡಿಜಿಟಲ್ ಇಂಡಿಯಾ ಏನಕ್ಕೆ ಸ್ಟಾರ್ಟ್ಅಪ್ ಮಾಡಿದ್ರೆ ಗೊತ್ತಾ ಅವರು, ಇವಾಗ ಹಲವಾರು ಸಿಟಿಗಳಲ್ಲಿ ನೋಡಿರ್ಬೋದು ನೀವು, ಏನಪ್ಪ ಅಂತಂದರೆ ನ್ಯೂ ಸ್ಕಿಲ್ಲನ್ನು ಡೆವಲಪ್ಮೆಂಟ್ ಮಾಡೋದು. ಸೊ ಡಿಜಿಟಲ್ ಸ್ಕಿಲ್ನ ನೀವು ಕಲಿತ್ರೆ ನಿಮಗೊಂದು 20,000-30,000 ಜಾಬ್ ಸಿಗುತ್ತೆ ಅಂತ ಹೇಳಿ ಸರ್ಕಾರ ಕಡೆಯಿಂದ ಬಂತು ಒಂದು ಸ್ಕೀಮ್. ಆ ಸ್ಕೀಮನ್ನು ಸ್ವಲ್ಪ ಜನ ಕಲಿತರು, ಆಮೇಲೆ ಅದು ಸ್ಕೀಮೇ ಹೋಯ್ತು. ಯಾರೂ ಕೂಡ ಹೋಗಿ ಅದನ್ನು ತಗೊಳಕ್ಕಾಗಲಿಲ್ಲ. ಇವಾಗ ಜಾಬ್ ಇಲ್ಲ ಅಂತ ಹೇಳಿ ಎಲ್ಲರೂ ಇದು ಮಾಡ್ತಾರೆ. ಸೊ ಗೌರ್ಮೆಂಟ್ ಕೂಡ ಅದು ಒಂದು ಸೌಲಭ್ಯ ಕೊಡ್ತು, ಬಟ್ ಅದನ್ನು ಯಾರೂ ಜಾಸ್ತಿ ಯೂಸ್ ಮಾಡ್ಕೊಂಡಿಲ್ಲ. ಬಟ್ ಮೋದಿಯವರು ಹೇಳ್ತಾರೆ, ದ ಮೋರ್ ವಿ ಗಿವ್ ಇಂಪಾರ್ಟೆಂಟ್ ಟು ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ದ ಮೋರ್ ಕಾಂಪಿಟೆಂಟ್ ವಿಲ್ ಬಿ ಯುವರ್ ಯೂತ್. ನೀವು ಯಾವ ತಕ್ಕಂತೆ ಜನ್ರೇಷನ್ ತಕ್ಕಂತೆ ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಯಂಗ್ಸ್ಟರ್ಸ್, ಅಷ್ಟೊಂದು ಎಲಿಜಿಬಲ್ ನಿಮ್ಮದೇ ಆದಂಥ ಒಂದು ಸ್ಟಾರ್ಟಪ್ ಆಗುತ್ತೆ, ರೈಟ್. ನಾವು ಕೂಡ ಬೇರೆ ರಾಜ್ಯದ ಕಡೆಯಿಂದ ಕೂಡ ಡೆವಲಪ್ ಆಗ್ಬೋದು, ಬಟ್ ಡಿಸಿಷನ್ ತಗೋಬೇಕಾಗತ್ತೆ. ಇದಕ್ಕೆಲ್ಲ ಸೊಲ್ಯೂಷನ್ ಏನಪ್ಪ ಅಂತಂದರೆ ಒಂದು ತುಂಬ ಒಳ್ಳೆ ಸೊಲ್ಯೂಷನ್ ಇದೆ. ತುಂಬ ಒಳ್ಳೇದು ಅಂತಂದರೆ ತುಂಬ ಒಳ್ಳೆಯದು. ಯಾಕಪ್ಪ ಅಂತಂದರೆ ನಾವು ಏನೇ ಮಾಡಬೇಕು ಅಂತಂದರೆ ಲೈಫಲ್ಲಿ ಫಸ್ಟು ನಾವು ಕಲಿಬೇಕಾಗತ್ತೆ. ಸೊ ಇದಕ್ಕೆಲ್ಲ ಸೊಲ್ಯೂಷನ್ ಕೊಡೋಕ್ಕೇ ಬಂದಿರುವಂಥ ಒಂದು ಕರ್ನಾಟಕದಲ್ಲಿ ಬಿಗ್ಗೆಸ್ಟ್ ಬ್ರ್ಯಾಂಡ್ ಆಗುವಂಥ ದಿನಗಳಲ್ಲಿ PR ಡಿಜಿಟಲ್ ವೆಂಚರ್ಸ್. ಇದು ಒಂದು ಏನಪ್ಪ ಅಂದರೆ ಜನಗಳನ್ನ ಒಂದು ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಮಾಡುವ ಉದ್ದೇಶ. ಇವಾಗ ಎಕ್ಸಾಂಪಲ್ ತಿಳ್ಕೊಳ್ರಿ ನೀವು, ಕರ್ನಾಟಕ ರಾಜ್ಯದಲ್ಲಿ ಆಗಲಿ
ಒಂದು ಸ್ಟಾರ್ಟಪ್ ಜನಗಳು ಎಷ್ಟೊಂದು ಕಂಪ್ನಿ ಡೆವಲಪ್ಮೆಂಟ್ ಆಗಿದಾವಲ್ಲ, ಇವಾಗ ಜನಗಳ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿದ್ರೆ ಅವರು ಇವತ್ತು ದೊಡ್ಡ ಮಾಲೀಕರಾಗ್ಬಿಟ್ಟಿದ್ದಾರೆ. ಜನಗಳ ಪ್ರಾಬ್ಲಮ್ ತೊಂದರೆನ ಕ್ಲಿಯರ್ ಮಾಡೋಕ್ಕೆ ಜನಗಳಿಗೆ ಏನು ಬೇಕಾಗಿತ್ತಪ್ಪ, ಎಕ್ಸಾಂಪಲ್ ಅಂತಂದರೆ ಇವಾಗ ನಾವು ಮನೇಲಿ ಕುತ್ಕೊಂಡ್ರೆ ನಾವು ಪ್ರಾಡಕ್ಟ್ ಆರ್ಡರ್ ಮಾಡಬೇಕು, ಜೊಮ್ಯಾಟೊ ಬಂತು, ನಾವು ಮನೆಯಿಂದನೇ ಎಲ್ಲ ಬಟ್ಟೆ ಆಗಲಿ ಎಲ್ಲ ಶಾಪಿಂಗ್ ಅಂದರೆ ನಮಗೆ ಬೇಕಾಗಿರುವಂಥ ವಸ್ತುಗಳು ತೊಗೋಬೇಕು ಅಂತಂದ್ರೆ ಅಮೆಜಾನ್ ಆಯಿತು, ಫ್ಲಿಪ್ಕಾರ್ಟ್ ಆಯಿತು. ಸೊ ನಾವು ಮನೇಲಿ ಕೂತ್ಕೊಂಡು ಕೂಡ ಆರ್ಡರ್ ಮಾಡಿ ಫ್ರೆಶ್ ಮಾಡಿ ನಾವು ಮನೆಗೆ ತರಿಸ್ತೀವಿ. ಸೊ ಅವ್ರೇನು ಥಿಂಕ್ ಮಾಡಿದ್ರಪ್ಪ ಅಂತಂದರೆ ಅಲ್ಲಿ ಕೂತ್ಕೊಂಡು ನಾವು ಈ ರೀತಿ ಮಾಡಿದ್ರೆ ಜನಗಳ ಪ್ರಾಬ್ಲಮ್ನ ಯಾವುದೇ ಕಂಪ್ನಿ ಆಗಲಿ ಎನಿ ಒನ್ ಕಂಪ್ನಿ ಸಕ್ಸಸ್ಫುಲ್ ಆಗಬೇಕಂದ್ರೆ ಜನಗಳ ತೊಂದರೆನ ಕ್ಲಿಯರ್ ಮಾಡುವಂಥದ್ದು. ಸೊ ಹಾಗೆ ನಮ್ಮ ಕರ್ನಾಟಕದಲ್ಲಿ ಕೂಡ ಯೂತ್ ಯಂಗ್ಸ್ಟರ್ಸ್ ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಬೇಕು ಅಂತಂದರೆ ಜನರೇಷನ್ ತಕ್ಕಂತೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಆ ರೀಸನ್ನಿಂದ ಸೊ BR ಡಿಜಿಟಲ್ ವೆಂಚರ್ಸ್ ಕೂಡ ನಮ್ಮ ಕನ್ನಡದಲ್ಲಿ ಹೊಸ ಸ್ಕಿಲ್ ಮಾರ್ಕೆಟ್ ವ್ಯಾಲ್ಯೂ ಟ್ರೆಂಡಲ್ಲಿರುವಂಥ ಸ್ಕಿಲ್ ಡೆವಲಪ್ಮೆಂಟ್ನ ಜನಗಳಿಗೆ ಒಂದು ಲರ್ನಿಂಗ್ ಮಾಡಿಸೋಕ್ಕೆ ಹೆಚ್ಚಾಗಿರುವಂಥ ಕಂಪನಿ. ಆಸ್ ಎ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ನೀವು ಕೂಡ ಯಾವ ರೀತಿ ಸೆಲೆಬ್ರಿಟಿ ಆಗಬೇಕು, ಇನ್ಸ್ಟಾಗ್ರಾಮ್ ಆಗಲಿ, ಫೇಸ್ಬುಕ್ ಆಗಲಿ, ವಾಟ್ಸಪ್ ಆಗಲಿ ಎಲ್ಲ ಆ್ಯಪ್ಗಳಿಂದ ಸೋ ಮೆನಿ ಪೀಪಲ್ ಲ್ಯಾಕ್ ಟುಗೆದರ್ ಇನ್ಕಮನ್ನು ಜನರೇಟ್ ಮಾಡ್ತಾವ್ರೆ. ಬಟ್ ನೀವು ಕೂಡ ರಿಯಾಲಿಟಿ ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ. ನೀವು ಬರೀ ರೀಲ್ಸ್ ನೋಡ್ತಾನೆ ಇರ್ತೀರಾ, ಬಟ್ ಅವ್ನು ರೀಲ್ಸ್ ಮಾಡೋನು ದುಡ್ಡು ಅರ್ನ್ ಮಾಡ್ತಾನೆ ಇರ್ತಾನೆ, ರೈಟ್? ಅದೇ ಒಂದು ಇನ್ಸ್ಟಾಗ್ರಾಮಿಂದ, ಅದೇ ಒಂದು ಫೇಸ್ಬುಕ್ಕಿಂದ ನಾವು ಟೈಮ್ ಪಾಸಲ್ಲಿ ಯೂಸ್ ಮಾಡ್ತಾ ಇರೋದು, ಅದರಿಂದ ನಾವು ಯಾವ ರೀತಿ ಇನ್ಕಮನ್ನು ಜನರೇಟ್ ಮಾಡಬೇಕು ಅದಕ್ಕೋಸ್ಕರ ನಿಮಗೆ ಕಲಿಸೋಕ್ಕೆ ಅಂತ ಬಂದಿರೋವಂಥ BR ಡಿಜಿಟಲ್ ವೆಂಚರ್ಸ್ ಕಂಪನಿ. ಸೊ BR ಡಿಜಿಟಲ್ ವೆಂಚರ್ಸಲ್ಲಿ ಏನು ಸಿಗುತ್ತಪ್ಪ ಅಂತಂದರೆ ಜನಗಳ ಲೈಫಲ್ಲಿ ಒಂದು ಹೊಸ ಸ್ಕಿಲ್ನ ಕೊಡ್ತಾ ಇದೆ. ನೀವು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡಿಕೊಂಡ್ರೆ ಮತ್ತೆ ನಿಮಗೆ ಅದ್ರ ಜೊತೆಗೆ ಒಂದು ಅರ್ನಿಂಗ್ ಅನ್ನೋ ಒಂದು ಆಪರ್ಚುನಿಟಿ ಸಿಗುತ್ತೆ. ದಟ್ಸ್ ಇಟ್ ಗೈಸ್. ಇವಾಗ ತುಂಬ ಇಂಪಾರ್ಟೆಂಟ್ ಇದೆ. ಇಲ್ಲಿಂದ ಪ್ರೊಸೆಸ್ ಆಗೋದು ನಿಮ್ಮ ಕೆಲಸ, ಇವಾಗ ಕಂಪನಿಯಲ್ಲಿ ಏನು ಸಿಗುತ್ತೆ, ಕಂಪ್ನಿಯಲ್ಲಿ ಯಾವ ರೀತಿ ನೀವು ಲರ್ನ್ ಮಾಡ್ತೀರಾ, ಇವೆಲ್ಲವೂ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಹೋಗುತ್ತೆ. ಬಟ್ ಡೆಫಿನೆಟ್ಲಿ ನೀವು ಮಿಸ್ ಮಾಡಬೇಡ್ರಿ, ಇಲ್ಲಿಂದ ಕಂಟಿನ್ಯೂ ಸ್ಕಿಪ್ ಮಾಡದೆ ವಿಡಿಯೋ ನೋಡಿರಿ. ಸೊ ಇಷ್ಟೆಲ್ಲ ಹೇಳ್ತಿದ್ದೀನಿ, ಆಸ್ ಎ ಕಂಪನಿ ಅಷ್ಟೊಂದು ಜನಗಳನ್ನ ಲೈಫನ್ನು ಚೇಂಜ್ ಮಾಡುವಂಥ ಆಪರ್ಚುನಿಟಿ ಆಗಿದ್ರೆ, ಜನಗಳ ಒಂದು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡುವಂಥ ಆಪರ್ಚುನಿಟಿ ಆಗಿದ್ರೆ, ಬಟ್ ಈ ಪ್ರೆಸೆಂಟೇಷನ್ ಹೇಳೋರು ಯಾರು ಅಂತ ನನ್ನ ಬಗ್ಗೆ ನಿಮ್ಗೆ ಗೊತ್ತಾಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಗೊತ್ತಿಲ್ಲ ಅಂತ ಅನ್ಕೊಂಡ್ರೆ ಮೈಸೆಲ್ಫ್ ಬಲರಾಮ್ ರಾಠೋಡ್, ಆಸ್ ಎ ಕರ್ನಾಟಕದಿಂದ ಬಿಜಾಪುರ ಅಂತ ಹೇಳ್ಬೋದು. ಸೊ ನಾನು ಕೂಡ ಒಂದು ಬಿಸ್ನೆಸ್ ಫೀಲ್ಡಲ್ಲಿ ಒಂದು 10 ರಿಂದ 12 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಈ ಕಂಪ್ನಿನ ಸ್ಟಾರ್ಟಪ್ ಮಾಡೋಕ್ಕೆ ಉದ್ದೇಶ ಏನಪ್ಪ ಅಂತಂದರೆ, ಜನಗಳು ಮಾಡೋಕ್ಕೆ ತುಂಬ ಕಷ್ಟ ಅಂದರೆ ಇಷ್ಟಪಡ್ತಾರೆ, ಬಟ್ ಅವ್ರು ತಕ್ಕಂತೆ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡೋರು ಯಾರೂ ಇಲ್ಲ. ಬಟ್ ಎಲ್ಲರೂ ಕೂಡ ಬಿಸ್ನೆಸ್ನ ಕನೆಕ್ಟ್ ಆಗ್ತಾರೆ, ಬಟ್ ಅವ್ರ ವಿಶ್ವಾಸನ ಕೂಡ ಮುರಿದು ಹಾಕ್ತಿದ್ದಾರೆ. ಬಟ್ ತುಂಬ ಜನಗಳು ಕೂಡ ಮೋಸ ಆಗಿ ಅಳ್ತಿದ್ದಾರೆ, ದುಡ್ಡು ವಂಚನೆ ಆಗಿದೆ, ಹಂಗೆ ಆಗಿದೆ, ಮೋಸ ಆಗಿದೆ ಅಂತ. ಬಟ್ ಇವೆಲ್ಲ ಏನಕ್ಕೂ ಬೇಡ. ಸುಮ್ಮನೆ ಪ್ರಾಡಕ್ಟ್ ಕಂಪ್ನಿಯಲ್ಲಿ ಜಾಯ್ನ್ ಆಗಿಬಿಟ್ಟು ಪ್ರಾಡಕ್ಟ್ ತೊಗೊಂಡ್ರು, ಸರ್ ಯಾರು ಜಾಯ್ನ್ ಆಗ್ತಿಲ್ಲ, ಅವ್ರು ಆಗ್ತಿಲ್ಲ, ಏನಾಗ್ತಿಲ್ಲ ಅಂತ ತುಂಬ ಯೂಟ್ಯೂಬಿಂದ ನನಗೆ ಸರ್ವೆ ಬರ್ತಾ ಇತ್ತಲ್ಲ, ಅಷ್ಟೊಂದು ಅದು ಏನೋ ಥಿಂಕಿಂಗ್. ಬಟ್ BR ಡಿಜಿಟಲ್ ಬರೋಕ್ಕೆ ಒಂದು ಉದ್ದೇಶ ಏನಪ್ಪ ಅಂತಂದರೆ, ಜನಗಳನ್ನ ನಾವು ಒಂದು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸಿದ್ರೆ, ಇವಾಗ ಇನ್ಸ್ಟಾಗ್ರಾಮ್ ಅಷ್ಟೇ ಯೂಸ್ ಮಾಡ್ತೀರಾ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿಕೊಂಡ್ರು ಕೂಡ ನಾವು ಯಾವ ರೀತಿ ಪ್ರತಿ ತಿಂಗಳ 10 ರಿಂದ 15 ಸಾವಿರ ಇನ್ಕಮನ್ನು ಅರ್ನ್ ಮಾಡ್ತೀವಿ ಡೈಲಿ 1 to 2 hours. ಇವೆಲ್ಲ ನಾವು ಇದರ ಮೇಲೆ ರಿಸರ್ಚ್ ಮಾಡಿದಾಗ, ಇದರ ಬಗ್ಗೆ ನಾವು ತಿಳ್ಕೊಂಡಾಗ ಯಾಕೆ ನಾವು ಸ್ಟಾರ್ಟಪ್ ಮಾಡಬಾರ್ದು, ಜನಗಳನ್ನ ಯಾಕೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಕೊಡಬಾರ್ದು, ಇಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಅವ್ರದಂಥ ಒಂದು ಓನ್ ಸ್ಟಾರ್ಟಪ್ ಮಾಡ್ಬೋದು, ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ಬೋದು. ಸೊ ಆ ರೀಸನ್ಗಳಿಂದ ನಾವು BR ಡಿಜಿಟಲ್ ವೆಂಚರ್ಸ್ನ ಸ್ಟಾರ್ಟಪ್ ಮಾಡಿದ್ವಿ. ಆಸ್ ಎ ಬಲರಾಮ್ ರಾಠೋಡ್, ಆಸ್ ಎ ಫೌಂಡರ್ ಆಫ್ ದ ಕಂಪನಿ. ಆ್ಯಂಡ್ ಯೂಟ್ಯೂಬಲ್ಲಿ ಆಗಲಿ, ಸೊ ನನ್ನ ಆಫ್ಲೈನ್ ಟ್ರೈನರ್ ಆಗಿ ಕೂಡ ಆಗಲಿ, ನಾನು 10,000 ಮೇಲೆ ಕೂಡ ಜನಗಳಿಗೆ ನಾನು ಟ್ರೈನಪ್ ಮಾಡಿದ್ದೀನಿ. ಅದರ ಜೊತೆಗೆ ಯೂಟ್ಯೂಬಲ್ಲಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಎಷ್ಟು ಜನಗಳನ್ನ ಚಾನಲ್ ನೋಡಿದ್ದೀರೋ ಗೊತ್ತಿಲ್ಲ, ಬಟ್ ಆಲ್ವೇಸ್ ಸೋಷಿಯಲ್ ಹೆಲ್ಪಿಂಗ್ ಮಾಡ್ತೀನಿ. ಅದ್ರ ಜೊತೆಗೆ ಕೂಡ BR ಡಿಜಿಟಲ್ ವೆಂಚರ್ಸ್ ಜೊತೆಗೆ ಸೋ ಮೆನಿ ಪೀಪಲ್ ಕನೆಕ್ಟೆಡ್ ಆಗ್ತಿದ್ದಾರೆ. ಆದ್ದರಿಂದ ಜನಗಳಿಗೆ ಸಿಗ್ತಾ ಇರುವಂಥ ಏನು ಪ್ರಾಫಿಟೇಬಲ್ ಅಪ್ಪ ಅಂದರೆ, ಇಲ್ಲಿ ಫಸ್ಟ್ ಪ್ರಾಫಿಟೇಬಲ್ ಸಿಗೋದು ಒಂದು ನಿಮಗೆ ಸ್ಕಿಲ್. ಕನ್ನಡದಲ್ಲಿ ಆಲ್ ಅಬೌಟ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಸ್ಕಿಲ್ ಕೊಡ್ತಾ ಇರೋವಂಥ ಒಂದೇ ಒಂದು ಪ್ಲಾಟ್ಫಾರ್ಮ್ BR ಡಿಜಿಟಲ್ ವೆಂಚರ್ಸ್, ರೈಟ್? ಸೊ BR ಡಿಜಿಟಲ್ ವೆಂಚರ್ಸ್ ಕಂಪನಿಯಲ್ಲಿ ಯಾವ ರೀತಿ ನಿಮಗೆ ಬೆನಿಫಿಟ್ ಸಿಗುತ್ತೆ, ಇದರಲ್ಲಿ ಏನೇನು ಇದೆ ಅಂತ ತಿಳ್ಕೊಳ್ಳೋಕ್ಕೆ ಅಬೌಟ್ ಪ್ಯಾಕೇಜಸ್, ಕೋರ್ಸಸ್, ಕಮಿಷನ್ಸ್ ಆ್ಯಂಡ್ ಟ್ರೈನಿಂಗ್ಸ್, ಇನ್ಸ್ಟ್ರಕ್ಟರ್ಸ್ ಅಂದರೆ ಕಂಪನಿ ಎಕ್ಸ್ಪರ್ಟ್ಸ್, ಇವೆಲ್ಲ ನಿಮಗೆ ಇದರಲ್ಲಿ ಕಂಟೆಂಟ್ಸನ್ನು ಅವೈಲೇಬಲ್ ಆಗುತ್ತೆ. ಸೊ ಇದರಿಂದ ಏನು ಬೆನಿಫಿಟ್ಸ್ ಇದೆ ಸರ್ ಅಂದರೆ, ಇವಾಗ ಎಲ್ಲರಿಗೂ ತುಂಬ ಒಂದು ಕುತೂಹಲ ಇದೆ. ಏನಂತಂದರೆ, ಸರ್ ನೀವು ಹೇಳಿದ್ರಿ ಅಷ್ಟು ಅರ್ನ್ ಮಾಡ್ಬೋದು, ನಾವು ಪಾರ್ಟ್ ಟೈಮಲ್ಲಿ ಇಷ್ಟು ಅರ್ನ್ ಮಾಡ್ಬೋದು, ಕೆಲಸ ಏನು ಮಾಡಬೇಕು, ನಾವು ಯಾವ ರೀತಿ ಇದರಲ್ಲಿ ಸ್ಟಾರ್ಟಪ್ ಮಾಡಬೇಕು ಅಂತ ತುಂಬ ಥಿಂಗ್ಸ್. ಆ ಕಾರಣದಿಂದ ಜನಗಳಿಗೆ ಫಸ್ಟು ನಾವು ಕಲಿಯೋದು ಯಾರು ಇಂಪಾರ್ಟೆಂಟ್ ನೋಡಲ್ಲ, ಬಟ್ ದುಡ್ಡು ಬರಬೇಕು. ದುಡ್ಡು ಅಷ್ಟೊಂದು ಈಸಿಯಾಗಿ ಬರುವಂಥದ್ದು ಅಲ್ಲ.
ಮೋಟಿವೇಶನ್ ಆಗಬೇಡ್ರಿ. ಅರ್ಥ ಮಾಡ್ಸಕ್ಕೆ ಬಂದಿದ್ದೀನಿ, ಕಲ್ಸಕ್ಕೆ ಬಂದಿದ್ದೀನಿ, ಕಲ್ಕೊಳ್ರಿ. ಅರ್ಥ ಆದರೆ ಕನೆಕ್ಟ್ ಆಗ್ರಿ, ಕಮೆಂಟ್ ಮಾಡಿರಿ. ರೈಟ್. ಸುಮ್ಮನೆ ಮೋಟಿವೇಶನ್ ಮಾಡಿ ನಿಮ್ಮ ಲೈಫಲ್ಲಿ ಒಂದು ಸುಳ್ಳು ಹೇಳಿಬಿಟ್ಟು ಭಾವನೆ ಹುಟ್ಟಿಸಿ ಏನೋ ವಿರಾಮ ಕೊಡೋದು ನಮ್ಗೆ ಆಗೋದಿಲ್ಲ. ಇರೋದನ್ನ ರಿಯಲ್ ಫ್ಯಾಕ್ಟ್ ಹೇಳೋಣ, ರಿಯಲ್ ಫ್ಯಾಕ್ಟ್ಗೆ ಹೇಳಿ ಕೆಲಸ ಮಾಡಿರಿ. ಒಳ್ಳೆ ಇನ್ಕಮ್ನ ಡೆವಲಪ್ ಆಗ್ತೀರಾ, ಒಳ್ಳೆ ಲೈಫಲ್ಲಿ ಲೀಡ್ ಆಗ್ತೀರಾ. ಸೊ ಅಬೌಟ್ ಕಂಪನಿ, ಇವಾಗ BR ಡಿಜಿಟಲ್ ವೆಂಚರ್ಸ್ ಕಂಪನಿ ಏನು ಮಾಡ್ದಪ್ಪ ಅನ್ನೋ ಉದ್ದೇಶ, ಇವಾಗ ಮಾರ್ಕೆಟಲ್ಲಿ ಇರುವಂಥ ಟ್ರೆಂಡಿಂಗ್ ಕೋರ್ಸಸ್ಗಳು ಆಸ್ ಎ ಸ್ಕಿಲ್, ಹೊಸ ಸ್ಕಿಲ್ ಇವೆಲ್ಲ ರಿಸರ್ಚ್ ಮಾಡಿದಾಗ ಯಾವ ಕೋರ್ಸ್ ನಾವು ಪ್ರೊವೈಡ್ ಮಾಡಬೇಕು ಜನಗಳಿಗೆ ಅಂತ ಅಂದಾಗ ಕಂಪ್ನಿ ಡಿಸೈಡ್ ಮಾಡುತ್ತೆ 4 ಪ್ಯಾಕೇಜಸ್. ಆ 4 ಪ್ಯಾಕೇಜಸ್ಸಲ್ಲಿ ಇಷ್ಟು ಕೋರ್ಸಸ್ ಅಂತ ಹೇಳಿ ಪ್ರೊವೈಡ್ ಮಾಡಿದ್ದೀವಿ. ಸೊ 4 ಪ್ಯಾಕೇಜಲ್ಲಿ ನಾವು ಡಿವೈಡೆಡ್ ಮಾಡಿರುವಂಥ ಕಂಪನಿ ಆಸ್ ಎ ಫಸ್ಟ್ ಪ್ಯಾಕೇಜ್ ಬರುತ್ತೆ ಬೇಸಿಕ್, ಸೆಕೆಂಡ್ ಪ್ಯಾಕೇಜ್ ಬರುತ್ತೆ LI, ಥರ್ಡ್ ಪ್ಯಾಕೇಜ್ ಬರುತ್ತೆ ಸುಪ್ರೀಂ, ಫೋರ್ತ್ ಪ್ಯಾಕೇಜ್ ಬರುತ್ತೆ ಪ್ರೀಮಿಯಂ. ನೆನಪಿಟ್ಟು ಇಟ್ಕೊಳ್ರಿ, ಈ 4 ಪ್ಯಾಕೇಜಿಂದ ನಿಮ್ಮ ಇಲ್ಲಿ ಜರ್ನಿ ಸ್ಟಾರ್ಟಪ್ ಆಗುತ್ತೆ. 4 ಪ್ಯಾಕೇಜಲ್ಲಿ ಯಾವ ರೀತಿ ಕೋರ್ಸಸ್ ಸಿಗುತ್ತೆ, ಏನೇನು ಸಿಗುತ್ತೆ, ನೆಕ್ಸ್ಟ್ ಮೂವ್ ಆನ್. ಬಟ್ ಇದರಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಅದೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ರೈಟ್ ನೋ. ಸೊ ಈ ಪ್ಯಾಕೇಜ್ಗಳಲ್ಲಿ ನಿಮ್ಗೆ ಯಾವ ರೀತಿ ಕೋರ್ಸಸ್ ಸಿಗುತ್ತೆ, ಯಾವ ರೀತಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಸಿಗುತ್ತಪ್ಪ ಅಂತಂದರೆ, ಅಬೌಟ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಆಗಲಿ, ಇಮೇಲ್ ಮಾರ್ಕೆಟಿಂಗ್, SEO ಮಾರ್ಕೆಟಿಂಗ್ ಆ್ಯಂಡ್ SEO ಆಪ್ಟಮೈಸೇಷನ್ ಆ್ಯಂಡ್ ಫೇಸ್ಬುಕ್ ಮಾರ್ಕೆಟಿಂಗ್, ಇನ್ಸ್ಟಾಗ್ರಾಮ್, ಗೂಗಲ್ ಆ್ಯಡ್ಸ್, ಫೇಸ್ಬುಕ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಆ್ಯಡ್ಸ್, ಇನ್ಸ್ಟಾಗ್ರಾಮ್ ಮಾರ್ಕೆಟಿಂಗ್, ವಾಟ್ಸಪ್ ಆ್ಯಂಡ್ ಡಿಜಿಟಲ್ ಬಗ್ಗೆ ಏನೇನು ಇಂಪಾರ್ಟೆಂಟ್ ಆಲ್ ಆಫ್ ಥಿಂಗ್ಸ್ ಇದರಲ್ಲಿ ನಿಮಗೆ ಸಿಗುತ್ತೆ. ಸ್ಟಾಕ್ ಮಾರ್ಕೆಟಿಂಗ್, ಟ್ರೇಡಿಂಗ್ ಆಗಲಿ ಎಲ್ಲ ರೀತಿ ಕೂಡ ಕೋರ್ಸ್ ನಿಮಗೆ ಇದರಲ್ಲಿ ಕಂಪ್ನಿ ಈ ಪ್ಯಾಕೇಜಲ್ಲಿ ನಿಮಗೆ ಡಿವೈಡೆಡ್ ಮಾಡಿದೆ. ಸೊ ಈ ಪ್ಯಾಕೇಜ್ ಬಗ್ಗೆ ನಾನು ಎಲ್ಲ ಡೀಟೇಲ್ಸ್ ಆಗಿ ಹೇಳ್ಬೇಕಂದ್ರೆ ಅದು ತುಂಬ ಟೈಮ್ ಆಗುತ್ತೆ. ಸೊ ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕನೆಕ್ಟ್ ಆದಮೇಲೆ ನಿಮಗೆ ಕಂಪ್ನಿ ಕಡೆಯಿಂದ ಟ್ರೈನಿಂಗ್ ಕೂಡ ಸಿಗುತ್ತೆ. ಹಾಗೆ ನೀವು ವೆಬ್ಸೈಟಲ್ಲಿ ಹೋಗಿಬಿಟ್ಟು ಲಾಗಿನ್ ಆಗಿ ನೀವು ಅದರ ಬಗ್ಗೆ ಎಲ್ಲ ರಿಸರ್ಚ್ ನೋಡ್ಬೋದು. ಸೊ ಗೈಸ್, ನೀವು ಇಷ್ಟೆಲ್ಲ ನೋಡಿದ್ರಿ. ಇವಾಗ ನಿಮಗೆ ಒಂದು ಕುತೂಹಲ ಇದೆ, ಪ್ಯಾಕೇಜ್ ಗೊತ್ತಾಯಿತು, ಪ್ಯಾಕೇಜ್ ತೊಗೊಂಡು ನಾವು ಏನೇನು ಕಲಿಬೇಕು ಅಂತ ಗೊತ್ತಾಯಿತು, ಇದರಲ್ಲಿ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಗೊತ್ತಾಯಿತು. ಕಲ್ತ್ಕೊಂಡು ಫ್ರೀಲಾನ್ಸರ್ ಕೆಲಸ ಮಾಡ್ಬೋದು. ಬಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್, ಕಂಪನಿ ನಿಮಗೆ ಕೊಡ್ತಾ ಇರೋವಂಥ 2 ವೇಸ್ ಆಫ್ ಮೇಕಿಂಗ್ ಮನಿ. 2 ವೇದಿಂದ ನಿಮಗೆ ಈ ಕಂಪನಿ ಇನ್ಕಮ್ ಜನರೇಟ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ. ಒಂದು ಯಾವುದಪ್ಪ ಅಂತಂದರೆ ಲರ್ನ್ ಆ್ಯಂಡ್ ಫ್ರೀಲಾನ್ಸರ್. ಕಲ್ತ್ಕೊಂಡು ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ಆಫ್ಟರ್ ನೀವು ಫ್ರೀಲಾನ್ಸರ್ ಆಗಿ ಕಂಪ್ನಿ ಜೊತೆ ಕೂಡ ಕೆಲಸ ಮಾಡ್ಬೋದು. ಅದು ಕೂಡ ನಿಮಗೆ ಅವಕಾಶ ಕೊಡುತ್ತೆ BR ಡಿಜಿಟಲ್ ವೆಂಚರ್ಸ್. ಇನ್ನೊಂದು ವೇ ಯಾವುದಪ್ಪ ಅಂತಂದರೆ ಕನೆಕ್ಟ್ ವಿತ್ ಅಸ್. ಸೊ BR ಡಿಜಿಟಲ್ ವೆಂಚರ್ಸ್ ಕಂಪ್ನಿ ಏನಪ್ಪ ಅಂದರೆ ಕಂಪ್ನಿ ಜೊತೆ ಕನೆಕ್ಟ್ ಆಗಿಬಿಟ್ಟು ನಾವು ಪಾರ್ಟ್ನರ್ ಆಗಿ ಆ್ಯಸ್ ಎ ಫ್ರಾಂಚೈಸಿ ಬಿಸ್ನೆಸ್ ಓನರ್ ಆಗಿ ನೀವು ಕೆಲಸ ಮಾಡಬೇಕು ಅಂತಂದರೆ ಅದು ಕೂಡ ನಿಮಗೆ ಅವಕಾಶ ಸಿಗುತ್ತೆ. ಬಟ್ ಕನೆಕ್ಟ್ ವಿತ್ ಅಸ್ ತುಂಬ ಇಂಪಾರ್ಟೆಂಟ್ ವ್ಯಾಲ್ಯೂ ಪಾಯಿಂಟ್. ಬಟ್ ಇದರಲ್ಲಿ ನಾವು ವರ್ಕ್ ಮಾಡಬೇಕು ಅಂತಂದರೆ ಓನ್ಲಿ ಫಾರ್ ಲಿಮಿಟೆಡ್ ಪೀಪಲ್. ಅಂದರೆ ನಾವು ವೀಕ್ಲಿ ಲಿಮಿಟೆಡ್ ಪೀಪಲ್ನ ನಾವು ಪ್ರೊವೈಡ್ ಮಾಡ್ತೀವಿ ಇದರಲ್ಲಿ. ಕನೆಕ್ಟ್ ವಿತ್ ಅಸ್ ಇಲ್ಲಿ ಜನಗಳು ಬಂದು ಲೈಫನ್ನು ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಕೊಂಡು ಲೈಫಲ್ಲಿ ತುಂಬ ಇನ್ಕಮನ್ನು ಜನರೇಟ್ ಮಾಡ್ತಿದ್ದಾರೆ. ಮತ್ತು ಅವರು ಕೂಡ ವರ್ಕಿಂಗ್ ಕಲ್ತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಆಲ್ರೆಡಿ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತಿದ್ದಾರೆ. ಸೊ ಆ ರೀಸನಿಂದ ನಾವು ಓನ್ಲಿ ಫಾರ್ ತಗೊಳ್ಳೋದು ಕನೆಕ್ಟ್ ವಿತ್ ಅಸ್ ಅಲ್ಲಿ ಲಿಮಿಟೆಡ್ ಪೀಪಲ್ನ. ಸೋ ಮೆನಿ ಪೀಪಲ್ ನನಗೆ ಇವತ್ತಲ್ಲ ಕೇಳ್ತಾನೆ ಇದ್ದಾರೆ. ಬಟ್ ಅವ್ರಿಗೋಸ್ಕರ ಡಿಫ್ರೆಂಟ್ ಆಗಿ ಒನ್ ವಿಡಿಯೋ. ಈ ಫಸ್ಟ್ ಪಾರ್ಟ್ ನೋಡಿದ್ದೀರಾ. ಇವಾಗ ಫ್ರೀಲಾನ್ಸರ್ ಅಂದರೆ ನಿಮ್ಗೆ ಗೊತ್ತಾಯಿತು, ಆ್ಯಂಡ್ ಫ್ರೀಲಾನ್ಸ್ ಆ್ಯಂಡ್ ಲರ್ನಿಂಗ್ ಅಂದರೆ ಈಗ ಗೊತ್ತಾಯಿತು. ಇವಾಗ 2 ವೇಸ್ ಆಫ್ ಮೇಕಿಂಗ್ ಮನಿದ್ರಲ್ಲಿ ಕನೆಕ್ಟ್ ವಿತ್ ಅಸ್ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ರೆಡಿ ಆಗೋಕ್ಕೆ, ಕೆಲಸ ಹೆಂಗೆ ಮಾಡಬೇಕು, ಇನ್ಕಮ್ ಹೆಂಗೆ ಬರುತ್ತೆ, ನಾವು ಇದರಿಂದ ಹೆಂಗೆ ಬೆನಿಫಿಟ್ಸ್ ಪಡಿತೀವಿ, ಎಷ್ಟು ಇನ್ಕಮ್ ತಗೋತೀವಿ, ಇವೆಲ್ಲ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋಗೆ ಕೆಳಗಡೆ ಕಮೆಂಟ್ ಮಾಡಿರಿ, ನನಗೆ ಸೆಕೆಂಡ್ ಒಂದು ವಿಡಿಯೋ ಬೇಕು ಅಂತ. ಕಮೆಂಟ್ ಮಾಡಿದವರಿಗೆ ಮಾತ್ರ ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗುತ್ತೆ. ನಾಟ್ ಎ ಫಾರ್ ಮನಿ, ಫ್ರೀ ಆಫ್ ಕಾಸ್ಟಲ್ಲಿ ನಿಮಗೆ ಪ್ರೆಸೆಂಟೇಷನ್ ಸಿಗ್ತಾ ಇದೆ. ರೈಟ್. ಯಾವುದೇ ರೀತಿ ಟ್ರೈನಿಂಗ್ ಫೀಸ್ ತಗೊಳ್ಳಲ್ಲ, ಯಾವುದೇ ರೀತಿ ಏನು ತಗೊಳ್ಳಲ್ಲ. ಬಸ್ಟು ನೀವು ಅರ್ಥ ಮಾಡ್ಕೋಬೇಕು. ಇದನ್ನು ಅರ್ಥ ಮಾಡ್ಕೊಂಡ್ರೆ ಆಫ್ಟರ್ ವಿಲ್ ಸ್ಟಾರ್ಟ್. ಬಟ್ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೆಳಗಡೆ ಕಮೆಂಟನ್ನು ಮಾಡಬೇಕು. ನಿಮ್ಮ ಅಭಿಪ್ರಾಯ ತಿಳಿಸಿದರೆ ಆಫ್ಟರ್ ರಿವೀಲ್ ನಿಮ್ಗೆ ನೆಕ್ಸ್ಟ್ ಪ್ರೊಸೆಸ್ ಸ್ಟಾರ್ಟ್ ಮಾಡುತ್ತೆ. ನೀವು ವಾಟ್ಸಪ್ಗೆ DM ಮಾಡಿದರೆ ನಿಮ್ಗೆ ನೆಕ್ಸ್ಟ್ ವಿಡಿಯೋ ಶೇರ್ ಮಾಡ್ತಾರೆ. ರೈಟ್. ಥ್ಯಾಂಕ್ ಯು ಸೋ ಮಚ್. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಬಟ್ ಡೋಂಟ್ ವೇಸ್ಟ್ ದ ಟೈಮ್, ಸ್ಟಾರ್ಟ್ ಅಪ್ ದ ಯುವರ್ ಟುಡೇ. ಆ್ಯಕ್ಷನ್ ಟೇಕರ್ ಟು ಮನಿ ಮೇಕರ್ ಅಂತಾರೆ. ಇದು ಸುಳ್ಳಲ್ಲ, ಮಾಡಿದವನಿಗೆ ಪ್ರತಿಫಲ ಸಿಗುತ್ತೆ. ಬಟ್ ಅದರ ಜೊತೆ ಕಂಪ್ನಿ ನಿಮಗೆ ಒಂದು ಹೊಸ ಸ್ಕಿಲ್ ಕಲಿಸೋಕ್ಕೆ ಬಂದಿರೋ ಕರ್ನಾಟಕದಲ್ಲಿ ಮಿಸ್ ಮಾಡಬೇಡಿ. ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಟೈಮ್ ವೇಸ್ಟ್ ಮಾಡಿದೆ, ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನ ಪಡ್ಕೊಳ್ಳಿ. ಬಾಯ್. ಬಡ ಕೆಲಸ ಅಂತೀರಿ, ಅದೇ ಇರೋದು.